ನಮಸ್ಕಾರ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಮರಳಿ ಸ್ವಾಗತ. ಇವತ್ತಿನ ಈ ಡೀಪ್ ಡೈವ್ನಲ್ಲಿ ನಾವು ಚರ್ಚೆ ಮಾಡಲಿರುವ ವಿಷಯ ಕೇವಲ ಒಂದು ಕತೆ ಅಲ್ಲ, ಬದಲಾಗಿ ಮನುಷ್ಯನ ಮನಸ್ಸಿನ ಕರಾಳ ಮುಖಗಳನ್ನು ಬಿಚ್ಚಿಡುವ ಒಂದು ದರ್ಪಣ ಅಂತಾನೆ ಹೇಳ್ಬೋದು. ನಿಜ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆದ ಟಾಪಿಕ್. ಹೌದು. ನಮ್ಮ ಇಂದಿನ ಮಿಷನ್ ಡಿ.ಎಚ್. ಲಾರೆನ್ಸ್ ಅವರು ಬರೆದಿರುವ ಟಿಕೆಟ್ಸ್ ಪ್ಲೀಸ್ ಎಂಬ ಪ್ರಸಿದ್ಧ ಸಣ್ಣ ಕಥೆಯ ಸಂಪೂರ್ಣ ವಿಶ್ಲೇಷಣೆ ಮಾಡೋದು. ಯಾಕಂದ್ರೆ ಇದು ಮೊದಲನೇ ಮಹಾಯುದ್ಧದ ಸಮಯದಲ್ಲಿ, ಅಂದ್ರೆ ಫಸ್ಟ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಇಂಗ್ಲೆಂಡ್ನಲ್ಲಿ ಆದಂತಹ ಸಾಮಾಜಿಕ ಬದಲಾವಣೆಗಳು, ಹೆಣ್ಣು ಗಂಡಿನ ಸಂಬಂಧಗಳ ನಡುವಿನ ಅಧಿಕಾರದ ಸಂಘರ್ಷ ಮತ್ತೆ ಅಷ್ಟೇ ತೀವ್ರವಾದ ಸೇಡಿನ ಕಥೆ ಇದು. ಕರೆಕ್ಟ್. ಈ ಕಥೆಯ ವಿಶೇಷತೆ ಇರೋದೇ ಅಲ್ಲಿ, ಗೊತ್ತಾ? ಇದೊಂದು ಸಾಂಪ್ರದಾಯಿಕ ಪ್ರೇಮ ಕಥೆ, ಅಂದ್ರೆ ರೆಗ್ಯುಲರ್ ಲವ್ ಸ್ಟೋರಿ ಖಂಡಿತ ಅಲ್ಲ. ಯುದ್ಧದ ಸಮಯದಲ್ಲಿ ಪುರುಷರೆಲ್ಲರೂ ಗಡಿಗೆ ಹೋದಾಗ ಮಹಿಳೆಯರು ಆ ಪುರುಷರ ಕೆಲಸಗಳನ್ನ ವಹಿಸ್ಕೊಳ್ತಾರೆ. ಆಗ ಸಮಾಜದಲ್ಲಿ ಪವರ್ ಅಂಡ್ ಕಂಟ್ರೋಲ್, ಅಂದ್ರೆ ಅಧಿಕಾರ ಮತ್ತು ನಿಯಂತ್ರಣ ಹೇಗೆ ಬದಲಾಯಿತು ಅನ್ನೋದರ ಆಳವಾದ ಚಿತ್ರಣ ಇಲ್ಲಿದೆ. ಎಕ್ಸಾಕ್ಟ್ಲಿ. ಸಮಾಜದ ಒಂದು ದೊಡ್ಡ ಸ್ಥಿತ್ಯಂತರವನ್ನ ಲಾರೆನ್ಸ್ ಅವರು ಬಹಳ ಸೂಕ್ಷ್ಮವಾಗಿ ಕಟ್ಟಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕೇವಲ ಕಥೆಯಂಗಷ್ಟೇ ಅಲ್ಲ, ಅದರ ಹಿಂದಿನ ಈ ಮನೋವೈಜ್ಞಾನಿಕ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಂಡ್ರೆ ಪರೀಕ್ಷೆಯಲ್ಲಿ ಉತ್ತರ ಬರೆಯೋದು ಬಹಳ ಸುಲಭ ಆಗುತ್ತೆ. ಆ ಹಿನ್ನೆಲೆಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಕಥೆ ಯಾವ ಕಾಲಘಟ್ಟದಲ್ಲಿ ನಡೀತಿದೆ ಅನ್ನೋದನ್ನ ನೋಡ್ಬೇಕು ಅಲ್ವಾ? ಹೌದು, ಬೇಸಿಕ್ ಸೆಟ್ಟಿಂಗ್ ಅರ್ಥ ಆಗ್ಬೇಕು. ಸೊ ಹಾಗಾದ್ರೆ ಕಥೆಯ ಆರಂಭಿಕ ವಿಚಾರಗಳತ್ತ ಗಮನ ಹರಿಸೋಣ. ಇಂಟ್ರೊಡಕ್ಷನ್. ಈ ಕಥೆಯು 1918ರಲ್ಲಿ ಪ್ರಕಟವಾಯಿತು. ಇದು ಮೊದಲನೇ ಮಹಾಯುದ್ಧದ ಕಾಲದ ಕಥೆ. ಇಂಗ್ಲೆಂಡ್ನ ಕೈಗಾರಿಕಾ ಪ್ರದೇಶ, ಅಂದ್ರೆ ಮಿಡ್ಲ್ಯಾಂಡ್ಸ್ನ ಹಿನ್ನೆಲೆಯಲ್ಲಿ ಈ ಕಥೆ ಸಾಗುತ್ತೆ. ಆ ಮಿಡ್ಲ್ಯಾಂಡ್ಸ್ ಅನ್ನೋದು ತುಂಬಾ ರಫ್ ಆದ ಏರಿಯಾ. ಹೌದು. ಆ ಸಮಯದಲ್ಲಿ ಪುರುಷರೆಲ್ಲರೂ ಯುದ್ಧಭೂಮಿಗೆ ಹೋದ ಕಾರಣ ಸಮಾಜದ ದೈನಂದಿನ ಕೆಲಸಗಳು ನಿಂತು ಹೋಗಬಾರದು ಅಂತ ಮಹಿಳೆಯರು ಟ್ರಾಮ್ ಕಂಡಕ್ಟರ್ಗಳಂತಹ ಕಠಿಣವಾದ ಕೆಲಸಗಳನ್ನು ಮಾಡೋಕ್ ಶುರು ಮಾಡ್ತಾರೆ. ಇದು ಅಲ್ಲಿಯವರೆಗೂ ಸಾಂಪ್ರದಾಯಿಕವಾಗಿ ಕೇವಲ ಪುರುಷರು ಮಾತ್ರ ಮಾಡ್ತಿದ್ದ ಕೆಲಸ ಆಗಿತ್ತು. ಕರೆಕ್ಟ್. ಈ ಕಥೆ ಮುಖ್ಯವಾಗಿ ಆನಿ ಸ್ಟೋನ್ ಎಂಬ ಬಲಶಾಲಿ ಮತ್ತು ಸ್ವತಂತ್ರ ಮಹಿಳಾ ಕಂಡಕ್ಟರ್ ಹಾಗೂ ಜಾನ್ ಥಾಮಸ್ ರೇನರ್ ಎಂಬ ಟ್ರಾಮ್ ಇನ್ಸ್ಪೆಕ್ಟರ್ ನಡುವಿನ ಸಂಬಂಧದ ಸುತ್ತ ಸುತ್ತುತ್ತೆ. ಇಲ್ಲಿ ನಾವು ಗಮನಿಸಲೇಬೇಕಾದ ಇನ್ನೊಂದು ಬಹುಮುಖ್ಯ ಅಂಶ ಅಂದ್ರೆ ಕಥೆಯ ಶೀರ್ಷಿಕೆ. ಹೌದು, ಆ ಟೈಟಲ್. ಟಿಕೆಟ್ಸ್ ಪ್ಲೀಸ್ ಅನ್ನೋದು ಕಂಡಕ್ಟರ್ಗಳು ಪ್ರಯಾಣಿಕರಿಂದ ಟಿಕೆಟ್ ಹಣ ಕಲೆಕ್ಟ್ ಮಾಡುವಾಗ ದಿನನಿತ್ಯ ಬಳಸುವ ಒಂದು ಸಾಮಾನ್ಯ ಪದ. ಆದ್ರೆ ಲಾರೆನ್ಸ್ ಅವರು ಇದನ್ನ ಕೇವಲ ಒಂದು ವಾಕ್ಯವಾಗಿ ಮಾತ್ರ ಬಳಸಿಲ್ಲ. ಇದು ಸಿಂಬಾಲಿಸಂ, ಅಂದ್ರೆ ಸಾಂಕೇತಿಕತೆಯ ಮೂಲಕ ಮಾನವ ಸಂಬಂಧಗಳನ್ನ ವಿವರಿಸುತ್ತೆ. ಅಂದ್ರೆ ಅದಕ್ಕೊಂದು ಒಳ ಅರ್ಥ ಇದೆ ಅಂತ. ಖಂಡಿತ. ಇದ್ರ ಅರ್ಥ ಏನಂದ್ರೆ, ಯಾವುದೇ ಸಂಬಂಧದಲ್ಲಿ ನೀವು ಏನನ್ನಾದ್ರೂ ಪಡಿಬೇಕು ಅಂದ್ರೆ ಅದಕ್ಕೆ ತಕ್ಕ ಬೆಲೆಯನ್ನ ತರಲೇಬೇಕು. ಅದು ಇಮೋಷನಲ್ ಡಿಮ್ಯಾಂಡ್ಸ್, ಅಂದ್ರೆ ಭಾವನಾತ್ಮಕ ಬೆಲೆ ಆಗಿರ್ಬೋದು, ಅಥವಾ ಬದ್ಧತೆ ಆಗಿರ್ಬೋದು. ಆ ಕನೆಕ್ಷನ್ ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಇದನ್ನೇ ನಾವು ನಮ್ಮ ಹಿಂದಿನ ದಿನಗಳಿಗೆ ಹೋಲಿಸಿ ನೋಡಿದರೆ, ಕೋವಿಡ್ ಲಾಕ್ಡೌನ್ ಬಂದಾಗ ನಮ್ಮ ಜೀವನದಲ್ಲಿ ಏನಾಯ್ತು ಅಂತ ಯೋಚಿಸಿ. ಹೌದು, ಎಲ್ಲವೂ ಬದಲಾಯಿತು. ರಾತ್ರೋರಾತ್ರಿ ಜನರ ಕೆಲಸದ ರೀತಿ ಬದಲಾಯಿತು. ಮನೆಯಲ್ಲೇ ಕುಳಿತು ಕೆಲಸ ಮಾಡುವ ಪರಿಸ್ಥಿತಿ ಬಂತು ಮತ್ತು ಫ್ಯಾಮಿಲಿ ಒಳಗಿನ ಜವಾಬ್ದಾರಿಗಳು ಸಂಪೂರ್ಣವಾಗಿ ಬದಲಾದವು. ಯಾವುದೋ ಒಂದು ದೊಡ್ಡ ಬಿಕ್ಕಟ್ಟು ಬಂದಾಗ ಸಮಾಜ ಹೇಗೆ ಹೊಸ ರೂಪ ಪಡ್ಕೊಳ್ಳುತ್ತೋ ಅದೇ ರೀತಿ ಮಹಾಯುದ್ಧವು ಆ ಕಾಲದ ಮಹಿಳೆಯರ ಜೀವನವನ್ನ ಮತ್ತು ಅವರ ಸ್ವಾತಂತ್ರ್ಯವನ್ನ ಸಂಪೂರ್ಣವಾಗಿ ಬದಲಾಯಿಸಿತ್ತು ಅಲ್ವಾ? ನಿಮ್ಮ ಆ ಹೋಲಿಕೆ ಬಹಳ ನಿಖರವಾಗಿದೆ. ಆ ಬದಲಾದ ಸಮಾಜದಲ್ಲಿ ಮಹಿಳೆಯರು ಅನುಭವಿಸಿದ ಹೊಸ ಸ್ವಾತಂತ್ರ್ಯ, ಪುರುಷ ಮಹಿಳೆಯರ ನಡುವಿನ ಆಕರ್ಷಣೆ, ಆಯ್ಕೆ, ಆಮೇಲೆ ಎದುರಾಗುವ ನಿರಾಸೆ ಹಾಗೂ ಸೇಡು, ಇವೆಲ್ಲವನ್ನೂ ಲಾರೆನ್ಸ್ ಅವರು ತಮ್ಮ ನೈಜ ಶೈಲಿ, ಅಂದ್ರೆ ರಿಯಲಿಸ್ಟಿಕ್ ಸ್ಟೈಲ್ ಮತ್ತು ಸೈಕಲಾಜಿಕಲ್ ಇನ್ಸೈಟ್, ಅಂದ್ರೆ ಮಾನಸಿಕ ಒಳನೋಟದ ಮೂಲಕ ಬಹಳ ಶಕ್ತಿಯುತವಾಗಿ ವಿವರಿಸಿದ್ದಾರೆ. ಮನುಷ್ಯನ ಮನಸ್ಸು ಕ್ರೈಸಿಸ್, ಅಂದ್ರೆ ಬಿಕ್ಕಟ್ಟಿನ ಸಮಯದಲ್ಲಿ ಹೇಗೆ ವರ್ತಿಸುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಆ ಲಾಕ್ಡೌನ್ನ ಹೋಲಿಕೆ ಕೇವಲ ಹಿನ್ನೆಲೆಗಷ್ಟೇ ಅಲ್ಲ, ಆನಿ ಮತ್ತು ಜಾನ್ ನಡುವಿನ ಆ ಸಂಘರ್ಷಕ್ಕೂ ಅನ್ವಯಿಸುತ್ತೆ ಅನ್ಸುತ್ತೆ. ಅದೇನು ಅಂತ ಕಥೆಯ ಸಾರಾಂಶದಲ್ಲಿ ನೋಡೋಣ. ಶಾರ್ಟ್ ಸಮರಿ. ಕಥೆ ಶುರುವಾಗೋದು ಆ ಡೇಂಜರಸ್ ರೂಟ್ನಲ್ಲಿ. ಹೌದು. ಕಥೆ ನಡೆಯೋದು ಇಂಗ್ಲೆಂಡ್ನ ಯುದ್ಧಕಾಲದ ಒಂದು ಕೈಗಾರಿಕಾ ಪ್ರದೇಶದಲ್ಲಿ. ಅಲ್ಲಿನ ಆ ಟ್ರಾಮ್ ರೂಟ್ ಇದೆಯಲ್ಲ, ಅದು ಬಹಳ ಅಪಾಯಕಾರಿಯಾದ ದಾರಿ. ದಿಂಡೆಗಳು, ತಿರುಗಳಿಂದ ಕೂಡಿದ ಕಷ್ಟಕರವಾದ ಹಾದಿ. ಪುರುಷರೆಲ್ಲರೂ ಯುದ್ಧಕ್ಕೆ ಹೋಗಿರೋದ್ರಿಂದ ಮಹಿಳೆಯರೇ ಈ ಸಾರ್ವಜನಿಕ ಸಾರಿಗೆ ಜವಾಬ್ದಾರಿಯನ್ನ ಕಂಪ್ಲೀಟಾಗಿ ವಹಿಸ್ಕೊಂಡಿದ್ದಾರೆ.
ಮತ್ತು ಈ ಹೊಸ ಜವಾಬ್ದಾರಿಯಿಂದ ಆ ಮಹಿಳೆಯರು ಬಹಳ ಸ್ವತಂತ್ರರಾಗಿದ್ದಾರೆ. ಅವರಲ್ಲಿ ಒಂದು ಹೊಸ ಆತ್ಮವಿಶ್ವಾಸ ಮೂಡಿದೆ. ಕರೆಕ್ಟ್. ಇವರಲ್ಲಿ ನಮ್ಮ ಕಥೆಯ ನಾಯಕಿ ಆನಿ ಸ್ಟೋನ್ ಕೂಡ ಒಬ್ಳು. ಅವಳಿಗೂ ಮತ್ತು ಟ್ರಾಮ್ ಇನ್ಸ್ಪೆಕ್ಟರ್ ಆಗಿರುವ ಜಾನ್ ಥಾಮಸ್ ರೈನರ್ ನಡುವೆ ಒಂದು ಆಕರ್ಷಣೆ ಬೆಳೆದು ಅದು ಪ್ರೇಮವಾಗಿ ಬದಲಾಗುತ್ತೆ. ಆದ್ರೆ ಇಲ್ಲಿ ಜಾನ್ ಥಾಮಸ್ನ ಸ್ವಭಾವವನ್ನ ನಾವು ಅರ್ಥ ಮಾಡ್ಕೋಬೇಕು. ಆತ ಬಹಳ ಚಾರ್ಮಿಂಗ್ ಆಗಿದ್ರೂ ಎಲ್ಲರೊಂದಿಗೂ ಫ್ಲರ್ಟ್ ಮಾಡುವ ಸ್ವಭಾವದವನು. ಆತನಿಗೆ ಸಂಬಂಧಗಳಲ್ಲಿ ಯಾವುದೇ ರೀತಿಯ ಕಮಿಟ್ಮೆಂಟ್ ಅಂದ್ರೆ ಭದ್ರತೆ ಇರೋದಿಲ್ಲ. ಅದೇ ದೊಡ್ಡ ಪ್ರಾಬ್ಲಮ್ ಅಲ್ವಾ? ಹೌದು. ಆನಿ ಮಾತ್ರ ಆತನನ್ನ ಸಂಪೂರ್ಣವಾಗಿ ನಂಬಿರ್ತಾಳೆ. ತಾನು ಆತನಿಗೆ ಬಹಳ ವಿಶೇಷವಾದವಳು, ಆತ ತನ್ನನ್ನ ನಿಜವಾಗಿಯೂ ಪ್ರೀತಿಸ್ತಿದ್ದಾನೆ ಮತ್ತು ಮುಂದೆ ಮದುವೆ ಆಗ್ತಾನೆ ಅಂತ ನಿರೀಕ್ಷಿಸ್ತಾಳೆ. ಆದ್ರೆ ಸ್ವಲ್ಪ ಸಮಯದ ನಂತರ ಜಾನ್ ಆಕೆಯಿಂದ ದೂರ ಸರಿಯೋಕೆ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ಅವನಿಗೆ ಮದುವೆ ಆಗೋ ಇಂಟೆನ್ಷನ್ ಇರಲ್ಲ. ಇರಲ್ಲ. ಆತನಿಗೆ ಮದುವೆಯಾಗುವ ಯಾವ ಉದ್ದೇಶವೂ ಇಲ್ಲ. ಆತ ತನ್ನನ್ನ ಬೇರೆ ಹುಡುಗಿಯರಂತೆಯೇ ಕೇವಲ ಒಂದು ಕಾಲಹರಣಕ್ಕಾಗಿ ಬಳಸ್ಕೊಂಡಿದ್ದಾನೆ ಅಂತ ಆನಿಗೆ ಕೊನೆಗೆ ಅರ್ಥವಾಗುತ್ತೆ. ನನಗೊಂದು ಪ್ರಶ್ನೆ ಕಾಡ್ತಿದೆ. ಆನಿ ಕೂಡ ವಯಸ್ಸಿಗೆ ಬಂದ ಪ್ರಪಂಚ ಜ್ಞಾನ ಇರುವಂತಹ ಸ್ವತಂತ್ರ ಮಹಿಳೆ. ಆಕೆಗೆ ಜಾನ್ನ ಸ್ವಭಾವ ಮೊದಲೇ ತಿಳಿದಿರ್ಲಿಲ್ವಾ? ಒಳ್ಳೆ ಪ್ರಶ್ನೆ. ಆತ ಬೇರೆ ಹುಡುಗಿಯರ ಜೊತೆಗೂ ಹೀಗೇ ಇರ್ತಾನೆ ಅಂತ ಗೊತ್ತಿದ್ರೂ ಆಕೆ ಕೇವಲ ಇಮೋಷನಲ್ ಆಗಿ ಯೋಚಿಸಿ ತಾನೇ ಮೋಸ ಹೋದ್ಲು ಅಂತ ಅನ್ಸಲ್ವಾ? ಅದು ಬಹಳ ವ್ಯಾಲಿಡ್ ಪಾಯಿಂಟ್. ಆನಿಗೆ ಆತನ ಹಿಂದಿನ ನಡವಳಿಕೆಗಳ ಬಗ್ಗೆ ಅರಿವಿತ್ತು. ಆದ್ರೆ ಪ್ರೀತಿಯಲ್ಲಿರುವಾಗ ಮನುಷ್ಯರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ನಾನು ಬೇರೆಯವರಿಗಿಂತ ಭಿನ್ನ, ನನ್ನ ಪ್ರೀತಿಯಿಂದ ಅವನು ಬದಲಾಗ್ತಾನೆ ಅನ್ನೋ ಒಂದು ಭ್ರಮೆ ಇರುತ್ತೆ. ಐ ಕ್ಯಾನ್ ಫಿಕ್ಸ್ ಹಿಮ್ ಅನ್ನೋ ಮೈಂಡ್ಸೆಟ್. ಎಕ್ಸಾಕ್ಟ್ಲಿ. ಆನಿಗೂ ಅದೇ ಆಗಿದ್ದು. ಯಾವಾಗ ಆ ಭ್ರಮೆ ಒಡೆಯುತ್ತೋ ಆಗ ಸಹಜವಾಗಿಯೇ ತಾನು ಮೋಸ ಹೋದೆ ಅನ್ನೋ ಭಾವನೆ ತೀವ್ರವಾಗಿ ಕಾಡುತ್ತೆ. ಮತ್ತು ಆ ಮೋಸ ಹೋದ ಭಾವನೆ ಆನಿಯಲ್ಲಿ ಕೇವಲ ದುಃಖವನ್ನಲ್ಲ, ಬದಲಾಗಿ ವಿಪರೀತ ಕೋಪವನ್ನು ಹುಟ್ಟುಹಾಕುತ್ತೆ. ಸೇಡು ತೀರಿಸಿಕೊಳ್ಳೇಬೇಕು ಅಂತ ನಿರ್ಧರಿಸುವ ಆನಿ ಆತನಿಂದ ಇದೇ ರೀತಿ ಮೋಸ ಹೋದ ಇತರ ಮಹಿಳಾ ಕಂಡಕ್ಟರ್ಗಳನ್ನು ಒಗ್ಗೂಡಿಸ್ತಾಳೆ. ಅವರೆಲ್ಲರೂ ಸೇರಿ ಜಾನ್ನನ್ನು ಒಂದು ಕಡೆ ಸಿಕ್ಕಿಹಾಕಿಸಿ ಆತನ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡ್ತಾರೆ. ಹೌದು. ಕೇವಲ ಹೊಡೆಯೋದಲ್ಲ, ಮಾನಸಿಕವಾಗಿ ಆತನನ್ನ ಸಂಪೂರ್ಣವಾಗಿ ಕುಗ್ಗಿಸ್ತಾರೆ. ಆತನಿಂದ ಕ್ಷಮೆ ಕೇಳಿಸುವವರೆಗೂ ಬಿಡೋದಿಲ್ಲ. ಕೊನೆಗೆ ಜಾನ್ ಅವಮಾನಿತನಾಗಿ ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ಪರೀಕ್ಷೆಯ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಬರೆಯಲೇಬೇಕಾದ ಒಂದು ಬಹುಮುಖ್ಯ ಅಂಶ ಇದೆ. ಕಥೆಯ ಕೊನೆಯಲ್ಲಿ ಜಾನ್ ಅವಮಾನಿತನಾಗಿ ಸೋತು ಹೋದ್ರು. ಗೆದ್ದ ಆನಿಗೆ ಯಾವುದೇ ಖುಷಿ ಇರೋದಿಲ್ಲ. ಬದಲಾಗಿ ಅವಳು ಮಾನಸಿಕವಾಗಿ ಬಹಳ ಕುಗ್ಗಿ ಹೋಗಿರ್ತಾಳೆ. ಅದೇ ಒಂಥರ ಶೂನ್ಯ ಭಾವ. ಹೌದು. ಲಾರೆನ್ಸ್ ಅವರು ಇಲ್ಲಿ ಮನುಷ್ಯನ ಮನಸ್ಸಿನ ಕಾಂಪ್ಲೆಕ್ಸಿಟಿಯನ್ನ ಕಟ್ಕೊಟ್ಟಿದ್ದಾರೆ. ಸೇಡು ತೀರಿಸ್ಕೊಂಡ್ರೆ ನೆಮ್ಮದಿ ಸಿಗುತ್ತೆ ಅನ್ನೋದು ಒಂದು ಭ್ರಮೆ ಮಾತ್ರ. ಮಾನಸಿಕ ಸಂಘರ್ಷಗಳು ಯಾರಿಗೂ ಗೆಲುವು ತರೋದಿಲ್ಲ. ಕೊನೆಯಲ್ಲಿ ಉಳಿಯೋದು ಕೇವಲ ಆ ಶೂನ್ಯ ಭಾವ ಮತ್ತು ನೋವು. ಸೇಡು ಮತ್ತು ಶೂನ್ಯ ಭಾವದ ಈ ಕಲ್ಪನೆ ನಿಜಕ್ಕೂ ಅದ್ಭುತ. ಈ ಕಥೆ ಇಷ್ಟೊಂದು ಆಳವಾದ ಪರಿಣಾಮ ಬೀರಲು ಕಾರಣ ಥೀಮ್ಸ್. ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ಈ ಕಥೆಯ ಥೀಮ್ಗಳ ಬಗ್ಗೆ ಪ್ರಶ್ನೆಗಳು ಬರುವುದು ನಿಶ್ಚಿತ. ಹಾಗಾಗಿ ಈ ವಿಷಯಗಳನ್ನು ಗಮನವಿಟ್ಟು ಕೇಳಿ ಮತ್ತು ಅರ್ಥ ಮಾಡಿಕೊಳ್ಳಿ. ಕಥೆಯಲ್ಲಿ ಹಲವು ಆಯಾಮಗಳಿವೆ. ಖಂಡಿತ. ಮೊದಲನೆಯದಾಗಿ ನಾವು ಲವ್ ಅಂಡ್ ಬಿಟ್ರೇಯಲ್ ಅಂದ್ರೆ ಪ್ರೀತಿ ಮತ್ತು ದ್ರೋಹದ ಬಗ್ಗೆ ಮಾತಾಡಬೇಕು. ಆನಿ ನಿಜವಾದ ಪ್ರೀತಿಯ ನಿರೀಕ್ಷೆಯಲ್ಲಿರ್ತಾಳೆ. ಆದರೆ ಜಾನ್ನ ಬೇಜವಾಬ್ದಾರಿತನದಿಂದ ಆಕೆಯ ಆಸೆಗಳೆಲ್ಲವೂ ನಾಶವಾಗುತ್ತೆ. ಕೇವಲ ತನಗೆ ಮಾತ್ರವಲ್ಲ, ಆತ ಬಹಳಷ್ಟು ಮಹಿಳೆಯರಿಗೆ ಇದೇ ರೀತಿ ಮಾಡಿದಾನೆ ಅನ್ನೋದು ಆ ದ್ರೋಹದ ತೀವ್ರತೆಯನ್ನ ಹೆಚ್ಚಿಸುತ್ತೆ. ನಿಜ. ಇನ್ನು ಇದರ ಜೊತೆಯಲ್ಲೇ ಸಾಗುವ ಮತ್ತೊಂದು ವಿಚಾರ ಅಂದ್ರೆ ಜೆಂಡರ್ ಕಾನ್ಫ್ಲಿಕ್ಟ್ ಅಂದ್ರೆ ಲಿಂಗ ಸಂಘರ್ಷ. ಯುದ್ಧದ ಸಮಯದಲ್ಲಿ ಮಹಿಳೆಯರು ಕೇವಲ ಮನೆಗೆ ಸೀಮಿತವಾಗದೆ ಹೊರಬಂದು ಪುರುಷರ ಕೆಲಸಗಳನ್ನ ಮಾಡ್ತಾರೆ. ಅವರು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಅಧಿಕಾರ ಪಡ್ಕೊಳ್ತಾರೆ. ಸಾಂಪ್ರದಾಯಿಕವಾಗಿ ಸಮಾಜದಲ್ಲಿದ್ದ ಮೇಲ್ ಡಾಮಿನೆನ್ಸ್ ಅಂದ್ರೆ ಪುರುಷರ ಪ್ರಾಬಲ್ಯವನ್ನ ಮಹಿಳೆಯರು ಇಲ್ಲಿ ನೇರವಾಗಿ ಪ್ರಶ್ನಿಸ್ತಿದ್ದಾರೆ. ಅಂದ್ರೂ ಆ ಸೇಡು ಕೇವಲ ಪರ್ಸನಲ್ ಅಲ್ಲ. ಹೌದು. ಜಾನ್ನನ್ನು ಆ ಮಹಿಳೆಯರು ಒಟ್ಟಾಗಿ ಎದುರಿಸುವುದು ಕೇವಲ ಒಂದು ಸೇಡಲ್ಲ, ಅದೊಂದು ವರ್ಗ ಸಂಘರ್ಷದ ಸಂಕೇತವೂ ಹೌದು. ಇದೆಲ್ಲದರ ಮೂಲ ಇರೋದು ಪವರ್ ಅಂಡ್ ಕಂಟ್ರೋಲ್ ಅಂದ್ರೆ ಅಧಿಕಾರ ಮತ್ತು ನಿಯಂತ್ರಣದಲ್ಲಿ ಅಲ್ವಾ? ಸಂಬಂಧಗಳ ಮೂಲಕ ಗಂಡು ಹೆಣ್ಣಿನ ನಡುವೆ ಭಾವನಾತ್ಮಕ ನಿಯಂತ್ರಣ ಸಾಧಿಸುವ ಹೋರಾಟ ಇದು. ಆರಂಭದಲ್ಲಿ ಜಾನ್ ಮಹಿಳೆಯರ ಭಾವನೆಗಳ ಜೊತೆ ಆಟವಾಡ್ತಾ ತನ್ನ ಅಧಿಕಾರವನ್ನ ತೋರ್ಸ್ಕೊಳ್ತಾನೆ. ಆದರೆ ಕೊನೆಯಲ್ಲಿ ಮಹಿಳೆಯರು ಒಗ್ಗೂಡಿ ದೈಹಿಕವಾಗಿ ಆತನ ಮೇಲೆ ನಿಯಂತ್ರಣ ಸಾಧಿಸ್ತಾರೆ.
ಕರೆಕ್ಟ್. ಈ ನಿಯಂತ್ರಣದ ಹೋರಾಟ ಕೊನೆಗೊಳ್ಳೋದು ರಿವೆಂಜ್ ಅಂಡ್ ಹ್ಯುಮಿಲಿಯೇಷನ್, ಅಂದ್ರೆ ಸೇಡು ಮತ್ತು ಅವಮಾನದಲ್ಲಿ. ತಮಗೆ ದ್ರೋಹವಾದಾಗ ಆನಿ ಮತ್ತು ಇತರ ಮಹಿಳೆಯರು ಹೇಗೆ ಕೋಪಗೊಂಡು ಹಿಂಸೆಗೆ ಇಳಿತಾರೆ ಅನ್ನೋದು ಮನುಷ್ಯನ ವಿಕೃತ ಮುಖವನ್ನ ತೋರಿಸುತ್ತೆ. ಹೌದು. ಅದಕ್ಕಾಗಿಯೇ ನಾವು ಸೈಕಲಾಜಿಕಲ್ ರಿಯಲಿಸಂ ಅಂದ್ರೆ ಮಾನಸಿಕ ವಾಸ್ತವಿಕತೆಯ ಬಗ್ಗೆಯೂ ಹೇಳಬೇಕು. ಲಾರೆನ್ಸ್ ಅವರು ಆದರ್ಶ ಪ್ರೇಮ ಕಥೆಯನ್ನ ಅಂದ್ರೆ ಕೇವಲ ರೊಮ್ಯಾನ್ಸ್ ಅನ್ನ ಮಾತ್ರ ತೋರಿಸಿಲ್ಲ, ಬದಲಾಗಿ ಮನುಷ್ಯನ ನೈಜ ಭಾವನೆಗಳು, ಪ್ರತಿಕ್ರಿಯೆಗಳು ಮತ್ತು ಇನ್ನರ್ ಸ್ಟ್ರಗಲ್ಸ್ ಅಂದ್ರೆ ಆಂತರಿಕ ಹೋರಾಟಗಳನ್ನ ತೋರಿಸಿದ್ದಾರೆ. ಈ ಮಾನಸಿಕ ವಾಸ್ತವಿಕತೆ ಅನ್ನೋದು ನನಗೆ ತುಂಬಾ ಆಸಕ್ತಿದಾಯಕ ಅನಿಸ್ತು. ಸಿನಿಮಾಗಳಲ್ಲಿ ನಾವು ನೋಡ್ತೀವಲ್ಲ, ಹೀರೋಯಿನ್ ಜಗಳ ಆಡ್ತಾರೆ, ಆಮೇಲೆ ಒಂದು ಹಾಡು ಬರುತ್ತೆ, ಕೊನೆಗೆ ಇಬ್ರು ಒಂದಾಗಿ ಖುಷಿಯಾಗಿರ್ತಾರೆ. ಹೌದು, ಅದೆಲ್ಲ ಫಿಕ್ಷನ್. ಅದೊಂದು ಪರ್ಫೆಕ್ಟ್ ಕಥೆ. ಆದರೆ ನಿಜ ಜೀವನದಲ್ಲಿ ಹಾಗಾಗೋದಿಲ್ಲ. ಮನುಷ್ಯರು ತುಂಬಾ ಕಾಂಪ್ಲೆಕ್ಸ್ ಆಗಿರ್ತಾರೆ. ಅವರ ಈಗೋ, ಅವರ ದ್ವೇಷ ಇದೆಲ್ಲವೂ ಎಷ್ಟು ಕರಾಳವಾಗಿರುತ್ತೆ ಅನ್ನೋದನ್ನ ಇದು ಕನ್ನಡಿ ಹಿಡಿದಂತೆ ತೋರಿಸುತ್ತೆ. ಇದನ್ನೆಲ್ಲ ಲಾರೆನ್ಸ್ ಅವರು ಕಥೆಯಲ್ಲಿ ಹೇಗೆ ಹಂತ ಹಂತವಾಗಿ ಬಿಡಿಸಿಡ್ತಾರೆ ಅಂತ ನೋಡೋಣ. ನಾವು ಕಥೆಯನ್ನ ಅರ್ಥ ಮಾಡಿಕೊಳ್ಳಲು ಸುಲಭವಾಗುವಂತೆ 3 ಭಾಗಗಳಾಗಿ ವಿಂಗಡಿಸಿದ್ದೇವೆ. ಪಾರ್ಟ್ಸ್ ವೈಸ್ ಎಕ್ಸ್ಪ್ಲನೇಷನ್, ಸ್ಟೋರಿ ಡಿವಿಷನ್. ಪಾರ್ಟ್ 1 ಸೆಟ್ಟಿಂಗ್ ಅಂಡ್ ಇಂಟ್ರಡಕ್ಷನ್ ಆಫ್ ಟ್ರಾಮ್ ವರ್ಕರ್ಸ್. ಕಥೆಯ ಸೆಟ್ಟಿಂಗ್ ತುಂಬಾ ಮುಖ್ಯ. ಕಥೆಯ ಮೊದಲ ಭಾಗದಲ್ಲಿ ಬ್ರಿಟನ್ನ ಮಿಡ್ಲ್ಯಾಂಡ್ಸ್ ಪ್ರದೇಶದ ವಾತಾವರಣವನ್ನ ವಿವರಿಸಲಾಗಿದೆ. ಇದು ಸುಂದರವಾದ ಹಸಿರಿನಿಂದ ಕಂಗೊಳಿಸುವ ಜಾಗ ಅಲ್ಲ, ಬದಲಾಗಿ ಬಹಳ ಕಠಿಣವಾದ, ಚಳಿಯಾದ ಮತ್ತು ಕಲ್ಲಿದ್ದಲಿನ ಹೊಗೆಯಿಂದ ತುಂಬಿದ ಕೈಗಾರಿಕಾ ವಾತಾವರಣ. ಮತ್ತು ಆ ಟ್ರಾಮ್ ರೂಟ್ ಕೂಡ ಬಹಳ ಕಷ್ಟಕರವಾಗಿದೆ. ಕತ್ತಲಿನಲ್ಲಿ ಆ ಟ್ರಾಮ್ಗಳು ದಿಂಡೆಗುಂಡಿಗಳಿರುವ ಹಾದಿಯಲ್ಲಿ ಚಲಿಸುತ್ತೆ. ಇಲ್ಲಿ ಟ್ರಾಮ್ಗಳು ಕೇವಲ ವಾಹನಗಳಾಗಿ ಉಳಿದಿಲ್ಲ, ಬದಲಾಗಿ ಯುದ್ಧದ ಸಮಯದಲ್ಲಿ ನಿಲ್ಲದೆ ಸಾಗುತ್ತಿರುವ ಸಮಾಜದ ಸಂಕೇತಗಳಾಗಿವೆ. ಆ ವಾತಾವರಣವೇ ಕಥೆಯ ಮೂಡನ್ನ ಸೆಟ್ ಮಾಡುತ್ತೆ. ಪುರುಷರ ಅನುಪಸ್ಥಿತಿಯಲ್ಲಿ ಮಹಿಳೆಯರು ಆ ಕಠಿಣವಾದ ಕೆಲಸವನ್ನ ಎಷ್ಟು ಶಕ್ತಿಯುತವಾಗಿ ಮಾಡ್ತಿದ್ದಾರೆ ಅನ್ನೋದನ್ನ ಲಾರೆನ್ಸ್ ಬಹಳ ವಿವರವಾಗಿ ಹೇಳಿದ್ದಾರೆ. ಇಲ್ಲಿಯೇ ನಮ್ಗೆ ಆನಿ ಸ್ಟೋನ್ ಪರಿಚಯ ಆಗೋದು. ಆನಿಯ ಎಂಟ್ರಿ. ಹೌದು, ಅವಳು ಯೂನಿಫಾರ್ಮ್ ಹಾಕ್ಕೊಂಡು ಮೇಲ್ನೋಟಕ್ಕೆ ಬಹಳ ಕಠಿಣವಾಗಿ, ಆತ್ಮವಿಶ್ವಾಸದಿಂದ ಮತ್ತು ಸ್ವತಂತ್ರವಾಗಿ ಕಾಣಿಸ್ತಾಳೆ. ಆದ್ರೆ ಅವಳ ಕಠಿಣವಾದ ಹೊರರೂಪದ ಒಳಗಡೆ ಒಂದು ಸೂಕ್ಷ್ಮವಾದ, ಪ್ರೀತಿಗಾಗಿ ಹಂಬಲಿಸುವ ಮನಸ್ಸಿದೆ. ಅಂದ್ರೆ ಅವಳು ಇಮೋಷನಲಿ ವಲ್ನರಬಲ್ ಅನ್ನೋದನ್ನ ಲಾರೆನ್ಸ್ ನಮ್ಗೆ ಆರಂಭದಲ್ಲೇ ಸುಳಿವು ನೀಡ್ತಾರೆ. ಹೊರಗಿನ ಆ ಕಠಿಣ ವಾತಾವರಣಕ್ಕೂ ಆಕೆಯ ಒಳಗಿನ ಮೃದುವಾದ ಮನಸ್ಸಿಗೂ ಇರುವ ವ್ಯತ್ಯಾಸವೇ ಮುಂದೆ ಬರಲಿರುವ ಸಂಘರ್ಷಗಳಿಗೆ ವೇದಿಕೆಯನ್ನು ಸಿದ್ಧಪಡಿಸುತ್ತೆ. ನಿಜ, ಅದೊಂದು ಬ್ರಿಲಿಯಂಟ್ ಕಾಂಟ್ರಾಸ್ಟ್. ಎಂತಹ ಅದ್ಭುತವಾದ ಕಾಂಟ್ರಾಸ್ಟ್ ಇದು. ಆಕೆಯ ಆ ಸೂಕ್ಷ್ಮ ಮನಸ್ಸಿನ ಟಾರ್ಗೆಟ್ ಮಾಡುವ ವ್ಯಕ್ತಿಯ ಎಂಟ್ರಿ ಕಥೆಯ 2ನೇ ಭಾಗದಲ್ಲಿ ಆಗುತ್ತೆ. ಪಾರ್ಟ್ 2 ರಿಲೇಶನ್ಶಿಪ್ ಬಿಟ್ವೀನ್ ಆನಿ ಅಂಡ್ ಜಾನ್ ಥಾಮಸ್. ಇಲ್ಲಿಂದ ಕಥೆ ಟರ್ನ್ ಆಗೋದು. ಹೌದು, ಈ ಭಾಗದಲ್ಲಿ ಆಕರ್ಷಕ ಟ್ರಾಮ್ ಇನ್ಸ್ಪೆಕ್ಟರ್ ಜಾನ್ ಥಾಮಸ್ ರೈನರ್ನ ಪ್ರವೇಶ ಆಗುತ್ತೆ. ಅವನು ನೋಡಲು ಬಹಳ ಚಾರ್ಮಿಂಗ್ ಆಗಿದ್ದಾನೆ. ಮಹಿಳೆಯರ ಜೊತೆ ಹೇಗೆ ಮಾತಾಡಬೇಕು, ಅವರನ್ನ ಹೇಗೆ ಸುಲಭವಾಗಿ ಆಕರ್ಷಿಸಬೇಕು ಅನ್ನೋದು ಅವನಿಗೆ ಕರಗತವಾಗಿದೆ. ಆದ್ರೆ ಅವನ ದೊಡ್ಡ ಸಮಸ್ಯೆ ಅಂದ್ರೆ ಅವನಿಗೆ ಆಕರ್ಷಣೆ ಇಷ್ಟ, ಆದ್ರೆ ಯಾವುದೇ ರೀತಿಯ ಇಮೋಷನಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಭಾವನಾತ್ಮಕ ಜವಾಬ್ದಾರಿ ತಗೊಳ್ಳೋದು ಇಷ್ಟವಿಲ್ಲ. ಆನಿ ಅವನನ್ನ ನಂಬಿ ಅವನೊಂದಿಗೆ ಹೊರಗೆ ಹೋಗ್ತಾಳೆ, ತನ್ನ ಭವಿಷ್ಯವನ್ನ ಅವನೊಂದಿಗೆ ಊಹಿಸ್ಕೊಳ್ತಾಳೆ. ಆದ್ರೆ ಕಾಲಕ್ರಮೇಣ ಆನಿಗೆ ವಾಸ್ತವದ ಅರಿವಾಗುತ್ತೆ. ಜಾನ್ ಕೇವಲ ತನ್ನ ಸ್ವಾರ್ಥಕ್ಕಾಗಿ ಅವಳನ್ನ ಬಳಸ್ಕೊಳ್ತಿದ್ದಾನೆ ಅನ್ನೋದು ಸ್ಪಷ್ಟವಾಗುತ್ತೆ. ಪಾಪ, ಅವಳಿಗೆ ಶಾಕ್ ಆಗಿರುತ್ತೆ. ಹೌದು, ಜಾನ್ಗೆ ತಾನು ಯಾವುದೇ ರೀತಿಯಲ್ಲೂ ವಿಶೇಷ ಅಲ್ಲ, ಆತ ತನ್ನನ್ನ ಉಳಿದ ಹುಡುಗಿಯರಂತೆ ಕೇವಲ ಆಟಿಕೆ ತರಹ ನೋಡ್ತಿದ್ದಾನೆ ಅನ್ನೋ ಕಟು ಸತ್ಯ ಆಕೆಗೆ ತಿಳಿಯುತ್ತೆ. ಇಲ್ಲಿ ಆನಿಯ ಪ್ರೀತಿ ನಿರಾಸೆಯಾಗಿ ನಂತರ ಕೋಪವಾಗಿ ಬದಲಾಗುವ ಆ ಹಂತವನ್ನ ಲಾರೆನ್ಸ್ ಬಹಳ ಸೂಕ್ಷ್ಮವಾಗಿ ಕಟ್ಟಿಕೊಟ್ಟಿದ್ದಾರೆ. ಇದು ಕಥೆಯ ಕೇಂದ್ರಬಿಂದು ಅಲ್ವಾ? ಎಕ್ಸಾಕ್ಟ್ಲಿ. ಆರಂಭದಲ್ಲಿ ಜಾನ್ನ ಬಳಿ ಇದ್ದಂಥ ಪವರ್ ಅಂದ್ರೆ ಅಧಿಕಾರ ಮತ್ತು ಆತ್ಮವಿಶ್ವಾಸ, ಆನಿ ಅವನನ್ನ ಪ್ರಶ್ನಿಸಲು ಶುರು ಮಾಡಿದಾಗ ಹೇಗೆ ಪವರ್ ಇಂಬ್ಯಾಲೆನ್ಸ್ ಆಗತ್ತೆ ಅನ್ನೋದನ್ನ ನಾವು ಗಮನಿಸಬೇಕು. ಜಾನ್ ಕಮಿಟ್ಮೆಂಟ್ನಿಂದ ತಪ್ಪಿಸ್ಕೊಂಡೋಡ್ ಹೋಗ್ತಾನೆ ಮತ್ತು ಆನಿ ಆಂತರಿಕವಾಗಿ ಒಡೆದು ಹೋಗ್ತಾಳೆ. ಇಲ್ಲಿ ಜಾನ್ನ ವರ್ತನೆ ನೋಡಿದ್ರೆ ಆತ ಉದ್ದೇಶಪೂರ್ವಕವಾಗಿ ಮಹಿಳೆಯರಿಗೆ ನೋವು ಮಾಡಬೇಕು ಅಂತ ಈ ರೀತಿ ಮಾಡ್ತಿದ್ನಾ, ಅಥವಾ ಆತನಿಗೆ ತನ್ನ ಈ ವರ್ತನೆಯಿಂದ ಇತರರಿಗೆ ಎಷ್ಟು ಆಳವಾದ ಗಾಯವಾಗ್ತಿದೆ ಅನ್ನೋ ಅರಿವೇ ಇರ್ಲಿಲ್ವಾ? ನೋಡೋಕೆ ಹೋದ್ರೆ
ಜಾನ್ ಉದ್ದೇಶಪೂರ್ವಕವಾಗಿ ಕ್ರೂರಿ ಅಲ್ಲದಿರಬಹುದು, ಆದ್ರೆ ಆತನ ಅಹಂಕಾರ ಮತ್ತು ಬೇಜವಾಬ್ದಾರಿತನವೇ ಇಲ್ಲಿ ವಿಲೆನ್. ಆತನಿಗೆ ತಾನು ಏನು ಮಾಡಿದ್ರೂ ನಡೆಯುತ್ತೆ, ತನ್ನನ್ನ ಯಾರೂ ಪ್ರಶ್ನಿಸಲು ಸಾಧ್ಯವಿಲ್ಲ ಅನ್ನೋ ಒಂದು ಉಡಾಫೆ ಇರುತ್ತೆ. ಆ ಉಡಾಫಿಯೇ ಆತನಿಗೆ ಮುಳುವಾಗೋದು. ಆ ಉಡಾಫೆಗೆ ಬೀಳುವ ಪೆಟ್ಟು ನಮಗೆ ಕಥೆಯ ಅತ್ಯಂತ ರೋಚಕವಾದ ಮತ್ತು ಭಯಾನಕವಾದ 3ನೇ ಭಾಗಕ್ಕೆ ಕರೆದೊಯ್ಯುತ್ತೆ. ಪಾರ್ಟ್ 3 ಕಾನ್ಫ್ರಂಟೇಷನ್ ಆ್ಯಂಡ್ ರಿವೆಂಜ್. ಇದು ಕಥೆಯ ಹೈಲೈಟ್. ಹೌದು, ಆ್ಯನಿಗೆ ಜಾನ್ನ ನಿಜವಾದ ಬಣ್ಣ ತಿಳಿದ ಮೇಲೆ ಅವಳು ಸುಮ್ಮನೆ ಅಳತಾ ಕೂರೋದಿಲ್ಲ. ಅವಳು ಜಾನ್ನನ್ನ ಭೇಟಿಯಾಗಲು ಒಂದು ಕಾಯುವ ಕೋಣೆಗೆ ಅಂದ್ರೆ ವೀಟಿಂಗ್ ರೂಮ್ಗೆ ಕರೀತಾಗೆ. ಜಾನ್ ಅಲ್ಲಿಗೆ ಬಂದಾಗ ಆತನಿಗೆ ಕಾದಿರೋದು ದೊಡ್ಡ ಶಾಕ್. ಯಾಕಂದ್ರೆ ಅಲ್ಲಿ ಆನಿ ಒಬ್ಳೇ ಇರಲ್ಲ. ಕರೆಕ್ಟ್. ಕೇವಲ ಆನಿ ಮಾತ್ರ ಇರೋದಿಲ್ಲ, ಬದಲಾಗಿ ಜಾನ್ನಿಂದ ಮೋಸ ಹೋದ ಇತರ ಮಹಿಳೆಯರು ಅವಳ ಜೊತೆಯಾಗಿರ್ತಾರೆ. ಅವರೆಲ್ಲರೂ ಸೇರಿ ಆ ಕೊಠಡಿಯ ಬಾಗಿಲು ಮುಚ್ಚಿ ಜಾನ್ನನ್ನು ಮುಖಾಮುಖಿ ಆಗ್ತಾರೆ, ಅಂದ್ರೆ ಕನ್ಫ್ರಂಟ್ ಮಾಡ್ತಾರೆ. ಆ ಸನ್ನಿವೇಶ ನಿಜಕ್ಕೂ ಉದ್ವಿಗ್ನವಾಗಿರುತ್ತೆ. ಆ ದೃಶ್ಯ ಕಥೆಯ ಕ್ಲೈಮ್ಯಾಕ್ಸ್. ಆರಂಭದಲ್ಲಿ ಜಾನ್ ಇದೇನೋ ತಮಾಷೆ, ಇವರೆಲ್ಲ ನನ್ ಜೊತೆ ಫ್ಲರ್ಟ್ ಮಾಡ್ತಿದ್ದಾರೆ ಅಂತ ನಗ್ತಾನೆ. ಆದ್ರೆ ಆ ಮಹಿಳೆಯರ ಕಣ್ಣಿನಲ್ಲಿದ್ದ ಕೋಪ ನೋಡಿದಾಗ ಆತನಿಗೆ ಪರಿಸ್ಥಿತಿಯ ಗಂಭೀರತೆ ಅರ್ಥವಾಗುತ್ತೆ. ಆಮೇಲೆ ಶುರುವಾಗೋದು ಅಸ್ಲಿಯಾಟ. ಹೌದು, ಈ ಮುಖಾಮುಖಿ ಕೇವಲ ಮಾತಿಗೆ ಸೀಮಿತ ಆಗೋದಿಲ್ಲ. ಮಹಿಳೆಯರು ಆತನ ಮೇಲೆ ಎರಗುತ್ತಾರೆ, ಆತನ ಬಟ್ಟೆ ಹರಿತಾರೆ, ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಆತನನ್ನ ಸಂಪೂರ್ಣವಾಗಿ ಅಸಹಾಯಕನನ್ನಾಗಿ ಮಾಡ್ತಾರೆ. ಹಿಂದೆ ಟ್ರಾಮ್ನಲ್ಲಿ ಬಹಳ ಆತ್ಮವಿಶ್ವಾಸದಿಂದ ಬಲಶಾಲಿಯಾಗಿ ಮೆರೆಯುತ್ತಿದ್ದ ಜಾನ್ ಆ ಗುಂಪಿನ ಮುಂದೆ ಈಗ ನೆಲದ ಮೇಲೆ ಬಿದ್ದು ಒದ್ದಾಡ್ತಾನೆ. ಇಲ್ಲಿ ಜೆಂಡರ್ ರೋಲ್ಸ್ ಅಂದ್ರೆ ಸಾಂಪ್ರದಾಯಿಕ ಲಿಂಗ ಪಾತ್ರಗಳು ಸಂಪೂರ್ಣವಾಗಿ ರಿವರ್ಸ್ ಆಗುತ್ತೆ. ಮಹಿಳೆಯರು ಹಿಂಸೆಯ ಮೂಲಕ ನಿಯಂತ್ರಣವನ್ನ ತಮ್ಮ ಕೈಗೆ ತಗೊಳ್ತಾರೆ. ಅವರೆಲ್ಲರೂ ಆತನನ್ನ ಹೆದರಿಸಿ ಹೊಡೆದು ಆತನಿಂದ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಬಲವಂತವಾಗಿ ಹೇಳಿಸುವಲ್ಲಿ ಯಶಸ್ವಿ ಆಗ್ತಾರೆ. ಆ ವಾತಾವರಣ ಎಷ್ಟು ಇಂಟೆನ್ಸ್ ಆಗಿರುತ್ತೆ ಅಂದ್ರೆ ಕೊನೆಗೆ ಜಾನ್ ತನ್ನ ಈಗೋ, ಅಹಂಕಾರ ಎಲ್ಲವನ್ನೂ ಕಳೆದುಕೊಂಡು ಅವಮಾನಿತನಾಗಿ ತನ್ನ ಬಟ್ಟೆ ಸರಿಪಡಿಸ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಆನಿ ತಾನು ಅಂದ್ಕೊಂಡಂತೆ ಸೇಡ್ ತೀರಿಸ್ಕೊಳ್ತಾಳೆ. ಆದರೆ ಅವಳಿಗೆ ಖುಷಿಯಾಗುತ್ತಾ? ಇಲ್ಲ. ಬದಲಾಗಿ ಆಕೆ ತನ್ನೊಳಗೆ ಏನನ್ನೋ ಕಳೆದುಕೊಂಡಂತೆ ಸಂಪೂರ್ಣವಾಗಿ ಖಾಳಿಯಾದಂತೆ ಭಾಸವಾಗುತ್ತೆ. ಆನಿಗೆ ಇದರಿಂದ ಯಾವುದೇ ರೀತಿಯ ಮಾನಸಿಕ ನೆಮ್ಮದಿ ಸಿಗೋದಿಲ್ಲ. ನಿಖರವಾಗಿ ಎಮೋಷನಲ್ ವಿಕ್ಟ್ರಿ ಡಸ್ ನಾಟ್ ಆಲ್ವೇಸ್ ಬ್ರಿಂಗ್ ಪೀಸ್. ಅಂದ್ರೆ ಭಾವನಾತ್ಮಕ ಗೆಲುವು ಯಾವಾಗಲೂ ನೆಮ್ಮದಿಯನ್ನ ತರೋದಿಲ್ಲ. ಆನಿ ಆತನನ್ನ ದೈಹಿಕವಾಗಿ ಸೋಲಿಸಿದ್ರೂ ಅವಳು ಪ್ರೀತಿಸಿದ ವ್ಯಕ್ತಿಯ ನೈಜ ಮತ್ತು ಕುರೂಪವಾದ ಮುಖ ಅವಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಬಿಡುತ್ತೆ. ಹಿಂಸೆ ಮತ್ತು ಸೇಡು ಮನುಷ್ಯನ ಆತ್ಮವನ್ನ ಹೇಗೆ ಬರಿದು ಮಾಡುತ್ತೆ ಅನ್ನೋದೇ ಲಾರೆನ್ಸ್ ಅವರು ನೀಡುತ್ತಿರೋ ಸಂದೇಶ. ಇದೆಲ್ಲವನ್ನೂ ಅರ್ಥ ಮಾಡಿಕೊಂಡಾಗ ಕಥೆಯ ಪಾತ್ರಗಳು ನಮಗೆ ಮತ್ತಷ್ಟು ಹತ್ತಿರ ಆಗುತ್ತೆ. ಪರೀಕ್ಷೆಯಲ್ಲಿ ಕಥೆಯ ವಿವರಣೆಯ ಜೊತೆಗೆ ಪಾತ್ರಗಳ ವಿಶ್ಲೇಷಣೆ ಕೂಡ ಅಷ್ಟೇ ಮುಖ್ಯ ಅಲ್ವಾ? ಹಾಗಾಗಿ ಆ ಪ್ರಮುಖ ಪಾತ್ರಗಳ ಬಗ್ಗೆಯೂ ತಿಳಿದುಕೊಳ್ಳೋಣ. ಮೇಜರ್ ಕ್ಯಾರೆಕ್ಟರ್ಸ್. ಪರೀಕ್ಷೆಯಲ್ಲಿ ಕ್ಯಾರೆಕ್ಟರ್ ಸ್ಕೆಚ್ ಅಂದ್ರೆ ಪಾತ್ರಗಳ ವಿಶ್ಲೇಷಣೆ ಕೇಳಿದಾಗ ವಿದ್ಯಾರ್ಥಿಗಳು ಬರೆಯಲು ಅನುಕೂಲವಾಗುವಂತೆ 3 ಮುಖ್ಯ ಪಾತ್ರಗಳನ್ನು ನಾವು ನೋಡಬಹುದು. ಮೊದಲನೇ ಪಾತ್ರ ಆನಿ ಸ್ಟೋನ್. ಹೌದು, ಕಥೆಯ ನಾಯಕಿ. ಟ್ರಾಮ್ ಕಂಡಕ್ಟರ್ ಆಗಿ ಕೆಲಸ ಮಾಡುವ ಇವಳು ಕಠಿಣ ಪರಿಶ್ರಮಿ. ಆನಿಯ ಪಾತ್ರ ಬಹಳ ಸಂಕೀರ್ಣವಾದದ್ದು. ಮೇಲ್ನೋಟಕ್ಕೆ ಅವಳು ಆಕರ್ಷಕವಾಗಿ ಸ್ಟ್ರಾಂಗ್ ಆಗಿ ಕಂಡ್ರೂ ಒಳಗಿದಿಂದ ನಿಜವಾದ ಪ್ರೀತಿ ಮತ್ತು ಕಮಿಟ್ಮೆಂಟ್ಗಾಗಿ ಹಂಬಲಿಸ್ತಿರ್ತಾಳೆ. ಅವಳ ಭಾವನೆಗಳು ಬಹಳ ತೀವ್ರವಾಗಿರುತ್ತೆ, ಅಂದ್ರೆ ಇಮೋಷನಲಿ ಇಂಟೆನ್ಸ್. ಆಕೆಗೆ ಆಗುವ ದ್ರೋಹ, ಅದರಿಂದ ಹುಟ್ಟುವ ನೋವು ಮತ್ತು ಆ ನೋವು ಸೇಡಾಗಿ ರೂಪಾಂತರಗೊಳ್ಳುವ ಪ್ರಕ್ರಿಯೆ ಕಥೆಯನ್ನ ಮುಂದಕ್ಕೆ ಕೊಂಡೊಯ್ಯುತ್ತೆ. ಕಥೆಯ ಕೊನೆಯಲ್ಲಿ ಅವಳು ಗೆದ್ರೂ ಮಾನಸಿಕವಾಗಿ ಸೋತವಳಂತೆ ಕಾಣಿಸ್ತಾಳೆ. ಎರಡನೇ ಪ್ರಮುಖ ಪಾತ್ರ ಜಾನ್ ಥಾಮಸ್ ರೈನರ್. ಇವನು ಟ್ರಾಮ್ ಇನ್ಸ್ಪೆಕ್ಟರ್. ನೋಡಲು ಬಹಳ ಸುಂದರ, ಜನಪ್ರಿಯ, ಆದರೆ ಆತನಲ್ಲಿ ಎಮೋಷನಲ್ ಸಿನ್ಸಿಯಾರಿಟಿ ಅಂದ್ರೆ ಭಾವನಾತ್ಮಕ ಪ್ರಾಮಾಣಿಕತೆ ಎಳ್ಳಷ್ಟು ಇರೋದಿಲ್ಲ. ಮಹಿಳೆಯರು ಕೇವಲ ತನ್ನ ಮನರಂಜನೆಗಾಗಿ ಇರೋರು ಅನ್ನೋ ಆತನ ಬೇಜವಾಬ್ದಾರಿ ಮನೋಭಾವವೇ ಆತನಿಗೆ ಮುಳುವಾಗುತ್ತೆ. ಆತನ ಕ್ಯಾಶುವಲ್ ಸಂಬಂಧಗಳೇ ಅಂತಿಮವಾಗಿ ಆತನಿಗೆ ಅವಮಾನ ಮತ್ತು ಶಿಕ್ಷೆಯನ್ನು ತಂದುಕೊಡುತ್ತೆ. ನನಗೆ ಇಲ್ಲಿ ದ ವುಮೆನ್ ಕಂಡಕ್ಟರ್ಸ್ ಅಂದ್ರೆ ಮಹಿಳಾ ಕಂಡಕ್ಟರ್ಗಳ ಗುಂಪಿನ ಪಾತ್ರ ಬಹಳ ವಿಶೇಷ ಅನ್ನಿಸ್ತು. ಇವರು ಕೇವಲ ಹಿನ್ನೆಲೆಯ ಪಾತ್ರಗಳಲ್ಲ ಅಲ್ವಾ? ಕಥೆಯ ಕ್ಲೈಮ್ಯಾಕ್ಸ್ನಲ್ಲಿ ಇವರೇ ಮುಖ್ಯ ಪಾತ್ರಧಾರಿಗಳಾಗ್ತಾರೆ. ಹೌದು, ಆ ಮಹಿಳಾ ಕಂಡಕ್ಟರ್ಗಳು ಕೇವಲ ವ್ಯಕ್ತಿಗಳಲ್ಲ, ಅವರು ಯುದ್ಧಕಾಲದ ಸಮಾಜದಲ್ಲಿ ಬದಲಾಗುತ್ತಿರುವ ಮಹಿಳೆಯರ ಸ್ಥಾನಮಾನದ ಸಂಕೇತ. ಪುರುಷರ ದಬ್ಬಾಳಿಕೆಯ ವಿರುದ್ಧ ಸಿಡಿದೆದ್ದ ಫೀಮೇಲ್ ಯುನಿಟಿ ಅಂದ್ರೆ ಮಹಿಳಾ ಒಗ್ಗಟ್ಟು
ಹಾಗೂ ಅವರ ಇಮೋಷನಲ್ ರೆಸಿಸ್ಟೆನ್ಸ್ ಅಂದ್ರೆ ಭಾವನಾತ್ಮಕ ಪ್ರತಿರೋಧವನ್ನ ಇವರು ಪ್ರತಿನಿಧಿಸ್ತಾರೆ. ಜಾನ್ನನ್ನ ಎದುರಿಸಲು ಆನಿಗೆ ಇವರ ಬೆಂಬಲ ಸಿಗುವುದು ಕಥೆಯಲ್ಲಿ ಬಹಳ ನಿರ್ಣಾಯಕ ಘಟ್ಟ. ಖಂಡಿತ. ಈ ಎಲ್ಲ ಪಾತ್ರಗಳು ಮತ್ತು ಘಟನೆಗಳ ಮೂಲಕ ನಾವು ಕಥೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಇದೆಲ್ಲದರ ಸಾರಾಂಶ ಏನು ಅಂತ ನೋಡೋಣ. ಕನ್ಕ್ಲೂಷನ್. ಕನ್ಕ್ಲೂಷನ್ ತುಂಬಾ ಮುಖ್ಯ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಟಿಕೆಟ್ಸ್ ಪ್ಲೀಸ್ ಕೇವಲ ಗಂಡು ಹೆಣ್ಣಿನ ನಡುವಿನ ಜಗಳ ಅಲ್ಲ. ಇದೊಂದು ಅತ್ಯಂತ ಪ್ರಬಲವಾದ ಮತ್ತು ಮನೋವೈಜ್ಞಾನಿಕವಾದ ಸಣ್ಣ ಕಥೆ. ಮೊದಲನೆಯ ಮಹಾಯುದ್ಧದ ಸಮಯದಲ್ಲಿ ಇಂಗ್ಲೆಂಡ್ನಲ್ಲಾದ ಸಾಮಾಜಿಕ ಬದಲಾವಣೆಗಳು, ಹೆಣ್ಣುಮಕ್ಕಳು ಮನೆಯಿಂದ ಹೊರಬಂದು ಆರ್ಥಿಕ ಸ್ವಾತಂತ್ರ್ಯ ಪಡೆದುಕೊಂಡಾಗ ಸಮಾಜದಲ್ಲಿ ಉಂಟಾದ ಅಲ್ಲೋಲಕಲ್ಲೋಲಗಳನ್ನು ಇದು ಬಿಡಿಸಿಡುತ್ತೆ. ನಂಬಿಕೆ ದ್ರೋಹವಾದಾಗ ಪ್ರೀತಿ ಹೇಗೆ ನೋವಾಗಿ, ಆ ನೋವು ಹೇಗೆ ಭೀಕರ ಸೇಡಾಗಿ ಬದಲಾಗುತ್ತೆ ಅನ್ನೋದನ್ನ ಡಿ.ಎಚ್. ಲಾರೆನ್ಸ್ ಬಹಳ ವಾಸ್ತವಿಕವಾಗಿ ಮತ್ತು ಸೈಕಲಾಜಿಕಲ್ ಅನಾಲಿಸಿಸ್ನೊಂದಿಗೆ ವಿವರಿಸಿದ್ದಾರೆ. ಲಾರೆನ್ಸ್ ಅವರ ಬರವಣಿಗೆಯ ಶಕ್ತಿ ಇರೋದೇ ಅಲ್ಲಿ. ಈ ಕಥೆಯಲ್ಲಿ ಯಾರೂ ಪರ್ಫೆಕ್ಟ್ ಹೀರೋ ಅಲ್ಲ, ಹಾಗೆ ಯಾರೂ ಸಂಪೂರ್ಣ ವಿಲನ್ ಕೂಡ ಅಲ್ಲ. ನಿಜ, ಜಾನ್ನ ಬೇಜವಾಬ್ದಾರಿತನ ಎಷ್ಟು ತಪ್ಪೋ ಆತನ ಮೇಲೆ ಮಹಿಳೆಯರು ನಡೆಸಿದ ಹಿಂಸಾಚಾರ ಕೂಡ ಅಷ್ಟೇ ಭಯಾನಕ. ಮನುಷ್ಯನ ಸ್ವಭಾವ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅನ್ನೋದನ್ನ ಲಾರೆನ್ಸ್ ಇಲ್ಲಿ ನಿರ್ದಾಕ್ಷಿಣ್ಯವಾಗಿ ತೋರಿಸಿದ್ದಾರೆ. ಸಾಂಪ್ರದಾಯಿಕ ಲಿಂಗ ಪಾತ್ರಗಳ ಉಲ್ಟಾ ಆಗುವಿಕೆ ಆ ಕಾಲದ ಸಮಾಜದ ಬದಲಾವಣೆಗೆ ಹಿಡಿದ ಕನ್ನಡಿಯಾಗಿದೆ. ಭಾವನಾತ್ಮಕ ಬೇಜವಾಬ್ದಾರಿತನ ಮತ್ತು ಪರ್ಸನಲ್ ಪ್ರೈಡ್ ಅಂದ್ರೆ ವೈಯಕ್ತಿಕ ಅಹಂಕಾರದ ಪರಿಣಾಮಗಳು ಎಷ್ಟು ವಿನಾಶಕಾರಿಯಾಗಿರುತ್ತೆ ಅನ್ನೋದನ್ನ ಈ ಕಥೆ ಅತ್ಯದ್ಭುತವಾಗಿ ಕಟ್ಟಿಕೊಡುತ್ತೆ. ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಈ ಕಥೆಯು ಮಾನಸಿಕ ಹಿನ್ನೆಲೆ, ಪಾತ್ರಗಳ ವಿಶ್ಲೇಷಣೆ ಮತ್ತು ಯುದ್ಧಕಾಲದ ಸಮಾಜದ ಬಗ್ಗೆ ಬರೆಯಲು ಬಹಳ ಮುಖ್ಯವಾದ ಮಾಹಿತಿ ಒದಗಿಸುತ್ತೆ. ಕೇವಲ ಕಥೆಯನ್ನ ಬರೆಯದೆ ಪ್ರತಿಯೊಂದು ಥೀಮ್ ಮತ್ತು ಪಾತ್ರದ ಮಾನಸಿಕ ತುಮುಲುಗಳನ್ನು ನೀವು ಪರೀಕ್ಷೆಯಲ್ಲಿ ವಿವರಿಸಿದ್ರೆ ಖಂಡಿತವಾಗಿಯೂ ಉತ್ತಮ ಅಂಕಗಳನ್ನ ಗಳಿಸ್ಬೋದು. ಈ ಕಥೆಯ ವಾಸ್ತವಿಕತೆ ಮತ್ತು ಭಾವನಾತ್ಮಕ ಆಳ ನಿಜಕ್ಕೂ ಪ್ರತಿಯೊಬ್ಬರೂ ಓದಲೇಬೇಕಾದ ಕಥೆಯನ್ನಾಗಿಸಿದೆ. ಕೇವಲ ಪರೀಕ್ಷೆಗಾಗಿ ಮಾತ್ರವಲ್ಲ, ಜೀವನದ ಪಾಠವಾಗಿಯೂ ಇದು ಮುಖ್ಯ. ಪರೀಕ್ಷೆಯ ದೃಷ್ಟಿಯಿಂದ ಹಾಗೂ ಇಂತಹ ಅದ್ಭುತವಾದ ಜ್ಞಾನಾರ್ಜನೆಗಾಗಿ ಕಥೆಗಳ ಹಿಂದಿರುವ ಅಸಲಿ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಖಂಡಿತ ಮರೆಯದಿರಿ. ನಿಮ್ಮ ಬೆಂಬಲ ಹೀಗೆಯೇ ಇರಲಿ. ಮುಂದಿನ ಮತ್ತೊಂದು ರೋಚಕ ಡೀಪ್ ಡೈವ್ನಲ್ಲಿ ಬೇರೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.